ನೀವೇನಾದ್ರೂ ಏರ್ಟೆಲ್ ಸಿಮ್ ಅನ್ನ ಬಳಕೆ ಮಾಡ್ತಾ ಇದ್ದೀರಾ? ಏರ್ಟೆಲ್ ಬಳಕೆದಾರರು ಈ ಒಂದು ಸ್ಟೋರಿಯನ್ನ ನೋಡ್ಲೇಬೇಕು. ಏರ್ಟೆಲ್ ಸಿಮ್ ಬಳಕೆದಾರರು ಎಚ್ಚರ ಎಚ್ಚರ ಎಚ್ಚರ. ಪ್ರಾಣ ಹೋಗ್ತಾ ಇದ್ರು ಕೂಡ ಫೋನ್ ರೀಚೇ ಆಗಲ್ಲ. ಯಾವುದೇ ಅರ್ಜೆಂಟ್ ನಲ್ಲಿದ್ರು ಕೂಡ ನೆಟ್ವರ್ಕ್ ಸಿಗೋದೇ ಇಲ್ಲ. ತಾಸುಗಟ್ಲೆ ಕಾದ್ರೂ ಸಿಗ್ನಲ್ಲೇ ಸಿಗೋದಿಲ್ಲ. ಇದು ಏರ್ಟೆಲ್ ನೆಟ್ವರ್ಕ್ನ ನಿಜ ಸ್ವರೂಪವಾಗಿದೆ. ಎಸ್ ವೀಕ್ಷಕರೇ, ನೀವೇನಾದ್ರೂ ಏರ್ಟೆಲ್ ಸಿಮ್ನ ಯೂಸ್ ಮಾಡ್ತಾ ಇದ್ದೀರಾ? ನೀವೇನಾರ ಯೂಸ್ ಮಾಡ್ತಾ ಇದ್ರೆ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಏರ್ಟೆಲ್ ತನ್ನ ಮನಸ್ಸಿಗೆ ಬಂದಂಗೆ ತಾನು ಮಾಡೋದಿದ್ರೆ ನಾವ್ ಯಾಕೆ ಏರ್ಟೆಲ್ ಸಿಮ್ ಅನ್ನ ತೆಗೆದುಕೊಳ್ಬೇಕು? ಬೇರೆ ಸಿಮ್ಗಳಿಲ್ವಾ? ಎಸ್, ಪ್ರಾಣ ಹೋಯ್ತು, ಸತ್ತೇ ಹೋದೆ, ಯಾರಿಗೋ ಒಬ್ರಿಗೆ ಫೋನ್ ಮಾಡಬೇಕು, ಆಂಬುಲೆನ್ಸಿಗೆ ಫೋನ್ ಮಾಡಬೇಕು ಅಂತಂದ್ರು ಸಿಗ್ನಲ್ ಸಿಗುತ್ತೆ ಅಂತ ಕಾದ್ರೆ ನಿಮ್ ಕಥೆಗಳು ಗೋವಿಂದ ಆಗ್ಬಿಡುತ್ತೆ. ಏರ್ಟೆಲ್ ನೆಟ್ವರ್ಕ್ ನಂಬಿದ್ರೆ ಫೋನ್ ಹೋಗೋದಿಲ್ಲ. ನಿಮಗೆ ಬೇಕಾದವರ ಜೊತೆ ಮಾತನಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ. ಏರ್ಟೆಲ್ ಕೊಡೋ ಕಾರಣಗಳೇ ಬೇರೆ ಬೇರೆ ಬೇರೆ. ನೀವು ವ್ಯಾಪ್ತಿ ಪ್ರದೇಶದ ಹೊರಗಿದ್ದೀರಿ, ನೀವು ಕರೆ ಮಾಡಿರುವಂತಹ ಚಂದಾದಾರರು ಹೊರಗಿದ್ದಾರೆ. ಏರ್ಟೆಲ್ ಸಿಮ್ಮು ವ್ಯಾಪ್ತಿ ಪ್ರದೇಶದ ಹೊರಗ ಇದೆ. ಯಾರಿಗೆ ಫೋನ್ ಮಾಡಿದ್ರು ಕೂಡ ನೆಟ್ವರ್ಕ್ ಸಿಗೋದೇ ಇಲ್ಲ. ನೀವೇ ಫೋನ್ ಮಾಡಿ ಸುಮ್ಮನಾಗಬೇಕು ಅಷ್ಟೇ. ಏರ್ಟೆಲ್ ನೆಟ್ವರ್ಕ್ಗೆ ಬಳಕೆದಾರರ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಹಿಂಗೆ ಆಗಿದೆ. ನೀವು ಕರೆ ಮಾಡುತ್ತಿರುವ ಚಂದಾದಾರರು ಬೇರೆ ಎಲ್ಲೋ ಹೋಗಿದ್ದಾರೆ, ಏರ್ಟೆಲ್ ನೆಟ್ವರ್ಕ್ ಅನ್ನ ಬಳಕೆ ಮಾಡುವಂಥವ್ರು ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದು, ಅಥವಾ ಎಲ್ಲೋ ಒಂದ್ಸಲ ಮೊಬೈಲ್ ಅನ್ನ ಒತ್ತಿದ್ರೆ ಹಂಗೆ ಸೈಲೆಂಟ್ ಆಗಿ ಕಟ್ ಆಗ್ಬಿಡೋದು, ಇದೆಲ್ಲ ನಡೆದಿತ್ತು. ಜನ ಕಂಗಾರಾದ್ರು. ಏರ್ಟೆಲ್ ಕಂಪನಿ ಡೋಂಟ್ ಕೇರ್. ಅರ್ಜೆಂಟ್ ಆಗಿದ್ರು ನೋ ಇನ್ಕಮಿಂಗ್ ನೋ ಔಟ್ ಗೋಯಿಂಗ್. ಎಷ್ಟೇ ತೊಂದರೆಯಲ್ಲಿದ್ರು ಕೂಡ ಏರ್ಟೆಲ್ ಮಾತ್ರ ನೋ ಟೆಲ್. ಬಿಲ್ಡಿಂಗ್ ಹತ್ತಿದ್ರು ನೋ ಸಿಗ್ನಲ್, ಬೆಟ್ಟ ಹತ್ತಿದ್ರು ನೋ ಸಿಗ್ನಲ್. ಇನ್ಕಮಿಂಗ್ ಕಾಲ್ ಇಲ್ಲ, ಔಟ್ ಗೋಯಿಂಗ್ ಕಾಲು ಇಲ್ಲ. ಇದು ಯಾವ ಸೇವೆಯ ಮೊಬೈಲ್ ನೆಟ್ವರ್ಕ್ ಸ್ವಾಮಿ? ಎಸ್, ಏರ್ಟೆಲ್ ಅಡ್ವರ್ಟೈಸ್ ನೋಡಿದ್ದೀರಾ? ಜಾಹೀರಾತು ನೋಡಿದ್ದೀರಾ? ಬೆಟ್ಟ ಗುಡ್ಡಗಳಲ್ಲಿ ಮಾತ್ರ ತಾಗುವಂತಹ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಭಾರತದ ಬೆಟ್ಟ ಗುಡ್ಡಗಳಲ್ಲಿ, ಮೌಂಟ್ ಎವರೆಸ್ಟ್ಗಳಲ್ಲಿ ಸಿಗುವಂತಹ ಒಂದೇ ಒಂದು ಸಿಗ್ನಲ್ ಅಂದ್ರೆ ಅದು ಏರ್ಟೆಲ್. ಎಸ್, ಎಲ್ಲಿ ಸಿಕ್ಕಿತ್ತು? ನೀವು ಕರೆ ಮಾಡುತ್ತಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ, ಇಲ್ಲ ಅದಕ್ಕೆ ಬಂದಂಗೆ ಟೊಯ್ ಅಂತ ಕಟ್ಟಾಗ್ಬಿಡೋದು. ಬೆಟ್ಟ ಹತ್ತಿದ್ರು ನೋ ಸಿಗ್ನಲ್, ಹೊಳೆ ಹತ್ತಿದ್ರು ನೋ ಸಿಗ್ನಲ್. ಸರಿಯಾದ ನಿರ್ವಹಣೆ ಇಲ್ಲದೆ ಏರ್ಟೆಲ್ ನೋಟ್ ಟಾಕ್ ಆಗಿದೆ. ಎಷ್ಟು ಜನ ಏರ್ಟೆಲ್ ಸಿಮ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ? ಎಷ್ಟು ಕಷ್ಟವನ್ನ ಅನುಭವಿಸ್ತಾ ಇದ್ದೀರಾ? ಯಾರಿಗೆ ಹೇಳಬೇಕು, ಯಾರಿಗೆ ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಆಗ್ಲೇ ಹೇಳ್ದೆ, ಕಸ್ಟಮರ್ ಕೇರ್ಗೆ ಫೋನ್ ಮಾಡಿಬಿಟ್ರೆ ರೆಸ್ಪಾನ್ಸೇ ಇಲ್ಲ. ಕಸ್ಟಮರ್ ಕೇರ್ನವ್ರು ಮಾತಿಲ್ಲ, ಕಥಿಲ್ಲ. ಅಲ್ಲ, ಯಾರಿಗಾದ್ರೂ ಫೋನ್ ಮಾಡಬೇಕು ಅಂದ್ರೆ ಫೋನ್ ಹೋಗ್ಬೇಕಲ್ಲ ಬೇರೆಯವ್ರಿಗೆ. ಇಂಟರ್ನೆಟ್ಟು ಮುಗ್ದೇ ಹೋಯ್ತು. ಯಾರಿಗಾರು ಅರ್ಜೆಂಟ್ ಕಾಲ್ ಮಾಡಬೇಕು, ಏನ್ ಮಾಡ್ತಾರೆ ಜನ? ಏರ್ಟೆಲ್ ಕಂಪನಿ ಇದಕ್ಕೆ ಯಾವಾಗ ಉತ್ತರ ಕೊಡುತ್ತೆ? ಸಾರಿ ಕೇಳಿದ್ರೆ ಮುಗ್ದೋಗುತ್ತಾ? ಗಂಡ ಹೆಂಡತಿಯ ಜಗಳಕ್ಕೂ ಕೂಡ ಕಾರಣವಾಗ್ತದೆ ಏರ್ಟೆಲ್. ಸರಿಯಾದ ನಿರ್ವಹಣೆ ಇಲ್ಲದೆ ಸೇಮ್ ಕಂಪನಿ ನೆಟ್ವರ್ಕ್ ಇಲ್ಲ ಅಂತ ಹೇಳ್ತಾ ಇದೆ. ಅಬ್ಬಬ್ಬ, ನಿನ್ನೆ 1.5 ಗಂಟೆ ಎಸ್, ಏರ್ಟೆಲ್ ನಂಬಿದ್ರೆ ಆಪತ್ತಿನಲ್ಲಿ ಇರುವಂತಹ ಸ್ಥಿತಿ ಏನಾಗ್ಬೇಕು? ವೇಳೆಯಲ್ಲಂತೂ ಅಂದ್ರೆ ಅವ್ರಿಗೆ ಬೇಕಾಗಿರುವಂತಹ ವೇಳೆಯಲ್ಲಂತೂ ಅದು ಸಿಗೋದೇ ಇಲ್ಲ. ಏರ್ಟೆಲ್ ಸಿಮ್ ಕಾರ್ಡ್ ಬಳಕೆದಾರರ ಕಷ್ಟ ಕೇಳೋಕೆ ಯಾರೂ ಇಲ್ಲ. ಕಂಪನಿ ಕಸ್ಟಮರ್ ಕೇರ್ ಸರ್ವಿಸ್ ಎಲ್ಲಿ ಹೋಯ್ತು ಸ್ವಾಮಿ? ಎಲ್ಲರೂ ಏರ್ಟೆಲ್ ಆಫೀಸಿಗೆ ಹೋಗಕ್ಕಾಗಲ್ಲ, ಅದೊಂದು ಪ್ಲಸ್ ಪಾಯಿಂಟ್ ಆಗಿದೆ ಅವ್ರಿಗೆ. ಹಾಗಂತ ನಿತ್ಯ ಪರದಾಡೋರು ಸುಲಭವಾಗಿ ಕೂತ್ಕೊಳ್ಳಕ್ ಆಗ್ತಾ ಇಲ್ಲ.
ಗ್ರಾಹಕರಿಗೆ ಉತ್ತಮ ಸೇವೆ ಸಿಗುತ್ತಾ ಅಥವಾ ಸಿಗಲ್ವಾ? ಏರ್ಟೆಲ್ ಕಂಪನಿಯ ಕಳ್ಳಾಟಕ್ಕೆ ಕಂಗೆಟ್ಟಿರುವಂತಹ ಜನಸಾಮಾನ್ಯರು. ಒಂದು ಟೈಮಲ್ಲಿ ನಂಬರ್ 1 ನೆಟ್ವರ್ಕ್, ಈಗ ಅದೇನಾಯ್ತು? ಏರ್ಟೆಲ್ ನೋ ನೆಟ್ವರ್ಕ್. ಏರ್ಟೆಲ್ ಅಂದ್ರೆ ನೋ ಟೆಲ್ ಆಗೇ ಬಿಡ್ತಾ. ಹಾಗಾದ್ರೆ ಏರ್ಟೆಲ್ ಕಂಪನಿಗೆ ಏರ್ಟೆಲ್ ನಂಬಿದ್ರೆ ಆಪತ್ತಿನಲ್ಲಿರುವಂತಹವರ ಪರಿಸ್ಥಿತಿ ಏನು? ಎಸ್, 1.5 ಗಂಟೆ ಮಖಾಡೆ ಮಲಗಿತ್ತು ಏರ್ಟೆಲ್ ನಿನ್ನೆ. ಯಾರಿಗೆ ಫೋನ್ ಮಾಡಬೇಕೋ ಗೊತ್ತಿಲ್ಲ, ಯಾರ ಹತ್ರ ಮಾತಾಡಬೇಕೋ ಗೊತ್ತಿಲ್ಲ. ಕೆಲವೊಬ್ರು ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದ್ದೇ ಮಾಡಿದ್ದು, ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದ್ದೇ ಮಾಡಿದ್ರು. ಕೆಲವೊಬ್ರು ಸಿಮ್ ಕಾರ್ಡ್ ತೆಗೆದು ಉಬ್ಸಿ ಹಾಕಿದ್ರು. ಆದ್ರೂ ಕೂಡ ಏರ್ಟೆಲ್ ನೋಟ್ ಆಗಿ ಉಳಿದ್ಬಿಟ್ಟಿದೆ. ನೀವು ನೆಟ್ಗೆ ರೆಸ್ಪಾನ್ಸ್ ಮಾಡಿದ್ರೆ ಸರಿ, ಇಲ್ಲ ಬೇರೆ ಕಡೆ ಹೋಗ್ತಾರೆ. ಜಿಯೋನೋ BSNL ಅನ್ಕೊಂಡು ಹೋಗ್ತಾರೆ. ಇನ್ನೇವಾಗ ಬಿಟ್ಟಿದ್ದು? ಬೆಟ್ಟ ಗುಡ್ಡಗಳಲ್ಲಿ ಸಿಗ್ನಲ್ ಕೊಡ್ತಿರೋ ಇಲ್ವೋ ಗೊತ್ತಿಲ್ಲ. ಬೆಂಗಳೂರಂತ ಸಿಟಿಗಳಲ್ಲಿ ಸಿಗ್ನಲ್ ಕೊಡೋಕೆ ಏನ್ರಿ ಪ್ರಾಬ್ಲಮ್ ನಿಮಗೆ ಸ್ವಾಮಿ? ಎಸ್, ಇದಕ್ಕೆಲ್ಲ ಏರ್ಟೆಲ್ ಉತ್ತರವನ್ನ ಕೊಡಬೇಕಿದೆ. ಸಾರಿ ಅಂದ್ರೆ ಆಗಲ್ಲ. ಜನಸಾಮಾನ್ಯರು ಕಾದು ಕೂತ್ಕೊಂಡಿದ್ದಾರೆ. 1.5 ಗಂಟೆ ಸಿಮ್ ತೆಗೆದು ಹಾಕಿ ಮಾಡಿದ್ದಾರೆ.